ಆ, ಕೆಲವೊಂದು ಅತ್ತೆಯರು ಹೆಂಗಿರ್ತಾರೆ ಅಂದರೆ, ಎಲ್ಲ ಅತ್ತೆಯಂದಿರು ಹಂಗಿರಲ್ಲ. ತುಂಬ ಒಳ್ಳೆ ಅತ್ತೆಯಂದಿರು ಇರ್ತಾರೆ. ಪುಣ್ಯ ಮಾಡಿರಬೇಕು ಅಂತ ಜೀವಗಳನ್ನ ಪಡೆಯೋದಕ್ಕೆ. ಕೆಲವೊಂದು ಅತ್ತೆಯರು ಸಿಗ್ತಾರೆ, ಏನಕ್ಕಪ್ಪ ಸಿಗ್ತಾರೆ, ಇಲ್ಲೇ ನರಕ ಎಲ್ಲ ತೋರಿಸ್ಬಿಡ್ತಾರೆ ಅಂತ ಅತ್ತೆಯಂದಿರು ಸಿಗ್ತಾರೆ. ಇಲ್ಲಿ ಒಬ್ಬರು, ನಾನು ಅವ್ರ ಹೆಸರೆಲ್ಲ ತೆಗೆದುಕೊಳ್ಳಲ್ಲ, ಮೇ ಬಿ ನಿಮ್ಗೆ ಅರ್ಥ ಆಗ್ಬೋದೇನೋ. ಒಬ್ಬನೇ ಮಗ, ಹೆಣ್ಮಕ್ಳು ಇರ್ತಾರೆ. ಈಕೆಗೆ ಹೆಣ್ಮಕ್ಳು ಅಂದರೆ ಜೀವ. ಮಗ ಹೆಂಗೆ ಅಂದರೆ ಬರೀ ದುಡಿಯೋದಕ್ಕೆ ಬೇಕು, ದುಡಿದು ತಂದಾಕಬೇಕು. ಈಕೆಗೆ ತಂದಾಕಬೇಕು, ಈ ಹೆಣ್ಮಕ್ಳನ್ನೆಲ್ಲ ಸಾಕಬೇಕು. ಗಂಡ ಇರೋದಿಲ್ಲ ಈಕೆಗೆ. ಈ ಮಗನ ಹಂಗೆ ಟ್ರೀಟ್ ಮಾಡಿರೋದು, ಬಳಸ್ಕೊಳ್ಳೋದು ಮಗನ. ಹೆಣ್ಮಕ್ಳನ್ನ ಎಲ್ಲ ಮದುವೆಗಳು ಮಾಡಿ, ನಾಮಕರಣಗಳು ಮಾಡಿ, ಎಲ್ಲ ಪ್ರತಿಯೊಂದೂ. ಈಗ ಗಂಡನ ಕಡೆಯವ್ರು ನೋಡೋಕೆ ಬಂದರೆ, ನೀವು ಈ ಮನೆಯಲ್ಲಿ ಇರಬೇಡಿ, ಇನ್ನೊಂದು ಮನೆಯಲ್ಲಿರಿ ಅಂದರೆ ಆ ಮಗನ ಜೀವ ಹಿಂಡಿ ಆ ಮನೆಗೆ ಸಾಲ ಗೀಲ ಮಾಡಿ ಮನೇನ ಕಟ್ಟಿಸಿ ಆ ಮಗಳನ್ನ ಚೆನ್ನಾಗಿರೋರ ಮನೆಗೆ ಕೊಟ್ಟು ಕಳಿಸಿ, ಇಲ್ಲಿರೋ ಮಗನಿಗೆ 3 ನಾಮ ಹಾಕಿ ಒಂದು ಕಡೆಯಿಂದ ಸೊಸೆನ ತರ್ತಾರೆ. ಅದು ಆ ಸೊಸೆ ಎಂಥ ಮನೆಯಿಂದ ಬಂದಿರ್ತಾಳೆ ಗೊತ್ತಾ? ಒಬ್ಬಳೇ ಮಗಳು, ಮಹಾರಾಣಿ ಥರ ಸಾಕಿರ್ತಾರೆ. ಈ ಹುಡುಗ ಹೆಣ್ಮಕ್ಳನ್ನೆಲ್ಲ ಮದುವೆ ಮಾಡಿ ಕಳಿಸಿದ್ದಾನೆ, ತನ್ನ ತಾಯಿನೆಲ್ಲ ನೋಡ್ಕೊತಾನೆ. ಈತ ಒಳ್ಳೆ ಹುಡುಗ, ಎಲ್ಲೂ ಸಿಗೋದಿಲ್ಲ ಅಂದ್ಬಿಟ್ಟು ಇವ್ರಿಗೇನು ಇಲ್ದಿದ್ರೂ ಆ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಹಿಂಗೆ ಯಾಕೆಂದರೆ ಒಬ್ಬಳೇ ಮಗಳಲ್ವಾ, ನನ್ನ ಮಗಳು ಚೆನ್ನಾಗಿರ್ತಾಳೆ, ಇವರು ಅಕ್ಕ ತಂಗಿನೇ ಹಿಂಗೆ ಅಮ್ಮನ ಈ ಥರ ನೋಡ್ಕೊಂಡಿದ್ದಾನೆ ಅಂದರೆ ಇನ್ನು ಹೆಂಡ್ತಿನ ಹಿಂಗೆ ನೋಡ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಮದುವೆ ಮಾಡಿ ಕಳಿಸ್ತಾರೆ. ಆದರೆ ಇಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ನೋಡಿ. ಮದುವೆ ಮಾಡಿ ಕಳಿಸ್ತಾರೆ. ಅವನು ತುಂಬ ಇಷ್ಟಪಟ್ಟಿರ್ತಾನೆ ಹುಡುಗಿನ, ಆ ಹುಡುಗಿನೂ ತುಂಬ ಇಷ್ಟಪಟ್ಟಿರ್ತಾಳೆ. ಇವನ ಗುಣ ಎಲ್ಲ ನೋಡಿ ಮದುವೆ ಆಗಿರ್ತಾರೆ. ಇವರಿಬ್ಬರು ತುಂಬ ಚೆನ್ನಾಗಿರ್ತಾರೆ. ಇಲ್ಲಿ ಅತ್ತೆಗೆ ಹೊಟ್ಟೆ ಉರಿತಾ ಇರುತ್ತೆ. ಇವನಿಗೆ ಮದುವೆ ಆಗೋಯ್ತು, ನನ್ನ ಹೆಣ್ಮಕ್ಳನ್ನ ನೋಡ್ತಾ ಇಲ್ಲ, ನನ್ನ ಮಕ್ಕಳನ್ನ ನೋಡ್ತಾ ಇಲ್ಲ, ತಂದಾಗ್ತಾ ಇಲ್ಲ ಅಂದ್ಬಿಟ್ಟು ಈಕೆಗೆ ಹೊಟ್ಟೆ ಉರಿತಾ ಇದೆ. ಏನಾದರೂ ಮಾಡಿ ಇವ್ರನ್ನ ದೂರ ಮಾಡಬೇಕು. ಇದು ಕತೆ ಅಲ್ಲ, ಇದು ಸತ್ಯ ನಡೆದಿರೋದು. ಇದು ಒಬ್ಬರ ಜೀವನದಲ್ಲಿ ನಡೆದಿರೋದು. ಮಗನ ಹೆಂಡ್ತಿನ ಸೊಸೆನ ದೂರ ಮಾಡಬೇಕು ಅಂದ್ಬಿಟ್ಟು ತುಂಬ ಕಿಲಾಡಿ ಅದು ಆ ಅತ್ತೆ. ಮಾಡಿರೋ ಪಾಪ ಕರ್ಮಗಳು ಆ ದೇವರು ಯಾವ ರೂಪದಲ್ಲಿ ಕೊಡ್ತಾನೋ. ಮಗ ಮನೆಗೆ ಬಂದರೆ, ಕೆಲಸದಿಂದ ಮನೆಗೆ ಬಂದರೆ ಸಾಕು, ಮಗ ಇರೋವರೆಗೂ ಒಂಥರ ಸೊಸೆ ಹತ್ರ, ಮಗ ಬಂದಮೇಲೆ ಒಂಥರ. ಇವ್ರ ಕಡೆಯವ್ರನ್ನೆಲ್ಲ ದೂರ ಮಾಡಿಬಿಟ್ಟಿದ್ದಾಳೆ, ಸೊಸೆ ಕಡೆಯವ್ರನ್ನೆಲ್ಲ ಸೊಸೆ ಹತ್ರ ಸೇರ್ದಿರೋಂಗೆ. ಮಗ ಬರೋವರೆಗೂ ಟಾರ್ಚರ್ ಕೊಡೋದು, ತುಂಬ ಕೆಲಸ ಕೊಡೋದು ಮನೆಯಲ್ಲಿ. ಇವಳ ಜೊತೆಗೆ ಒಬ್ಳು ಮಗಳು ಬೇರೆ ಇರ್ತಾಳೆ ಮನೆಯಲ್ಲಿ, ಅವಳಿಗೆ ಮದುವೆ ಆಗಿರೋದಿಲ್ಲ. ಇಬ್ಬರು ಇರ್ತಾರೆ. ಅಂದರೆ ಆಕೆಗೆ ಮದುವೆ ಮಾಡಬಾರ್ದು ಅಂತ ಹೇಳಿರ್ತಾರೆ ಡಾಕ್ಟ್ರುಗಳು. ಮದುವೆ ಮಾಡಿರೋದಿಲ್ಲ, ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಅವ್ರನ್ನ ಆ ವ್ಯಕ್ತಿ ಹೋಗೋದು ಸಣ್ಣ ಕೆಲಸಕ್ಕೆ ಇಷ್ಟು ಜನನ ನಿಭಾಯಿಸಬೇಕು. ಬರೀ ಸಾಲ ಸೋಲಗಳು ಮಾಡಿಕೊಂಡು ಇದನ್ನೆಲ್ಲ ನಿಭಾಯಿಸ್ತಾ ಇರ್ತಾನೆ. ಈ ಸ್ಟೋರಿ ಆಕೆ ಕೇಳಿದ್ರೆ, ಆಕೆ ಮನುಷ್ಯಲೇ ಆಗಿದ್ದರೆ ಅವಳಿಗೆ ಹೊಟ್ಟೆ ಉರಿಯುತ್ತೆ. ಮಗ ಬರೋಷ್ಟೊತ್ತಿಗೆ ಹೆಂಡ್ತಿ ಸೊಸೆಗೆ ತುಂಬ ಟಾರ್ಚರ್ ಕೊಡೋದು. ಇವಳು ಇವರಮ್ಮ ಆ ಫೋನುಗಳಲ್ಲಿ ಆ ಹೆಣ್ಮಕ್ಳು ಮನೆ ಕೆಲಸ ಎಲ್ಲ ಮಾಡಬೇಕು, ಒಬ್ಬಳೇ ಮಾಡಬೇಕು. ಆ ಮಗಳಿರ್ತಾಳೆ ಅಲ್ವ ಮನೆಯಲ್ಲಿ, ಅವಳು ಏನು ಕೆಲಸ ಮಾಡಬಾರ್ದು, ನನ್ನ ಮಗಳ ಕೈಯಲ್ಲಿ ಮಾಡಿಸ್ತೀಯಾ ಅನ್ನೋದು. ಮಗ ಬಂದರೆ ಇನ್ನೊಂದು ಥರ ತಿರುಗಿಬಿಡೋದು. ದೇವ್ರ ಸತ್ಯವಾಗಲೂ ಇದು ಸತ್ಯ, ಇದು ಫಿಲಿಮ್ ಸ್ಟೋರಿಗಳಲ್ಲ, ಇದು ನಿಜವಾದ ಘಟನೆ. ತಿರುಗಿಬಿಡೋದು ಮಗ. ಇದು ಯಾರ ಸ್ಟೋರಿ ಅಂತ ನಾನು ಹೇಳೋಕ್ಕಾಗ್ತಾಯಿಲ್ಲ.
ಹೆಸ್ರು ತೆಗೆದುಕೊಳ್ಳೋಕ್ಕಾಗಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ. ಮಗ ಬಂದಿದ್ದ ತಕ್ಷಣ ಮಗನಿಗೆ ಹೇಳೋದು, ಇನ್ನು ಉಲ್ಟಾ ತಿರುಗಿಬಿಡೋದು. ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊತ ಟಕ್ ಟಕ್ ಅಂತ ತಿರುಗ್ತಾರೆ. ಒಂದು ಕ್ಷಣಕ್ಕೆ ಇವರು ಬಂದರೆ ಹೆಂಗೆ ತಿರುಗಬೇಕು ಹಂಗೆ ತಿರುಗ್ತಾರೆ, ಸಂಬಂಧಿಕರು ಬಂದರೆ ಹೆಂಗೆ ತಿರುಗಬೇಕು ಹಂಗೆ ತಿರುಗ್ತಾರೆ, ಮಗ ಬಂದರೆ ಹೆಂಗೆ ತಿರುಗಬೇಕು ಹಂಗೆ ತಿರುಗಿಬಿಡ್ತಾರೆ. ಈ ಸೊಸೆಗೆ ಇದೆಲ್ಲ ನೋಡಿ ಅವಳಿಗೆ ಅರ್ಥ ಆಗ್ಬಿಡುತ್ತೆ, ಇವಳು ನನ್ನನ್ನು ಬದುಕಿಸೋಲ್ಲ, ಇವಳು ನನ್ನನ್ನು ಕಳಿಸ್ಬಿಡ್ತಾಳೆ ಅಂದ್ಬಿಟ್ಟು ಅವಳಿಗೆ ಅರ್ಥ ಆಗ್ಬಿಡುತ್ತೆ. ಏಕೆಂದರೆ ಮಗ ಅವನು ತುಂಬ ಪ್ರಾಣ ಹೆಂಡ್ತಿ, ಅವನ ಜೀವನೇ ಆಗಿರ್ತಾಳೆ ಅವಳು. ಎಲ್ಲ ಬಿಟ್ಟು ಅಷ್ಟು ದೊಡ್ಡ ಮನೆಯಿಂದ ಎಲ್ಲ ಬಿಟ್ಟು ಬಂದಿರ್ತಾಳೆ ಅವನಿಗೋಸ್ಕರ. ಅವನ ಪ್ರಾಣಕ್ಕಿಂತ ಪ್ರಾಣವಾಗಿ ನೋಡ್ಕೊತಾ ಇರ್ತಾನೆ. ಅವನಿಗೆ ಅರ್ಥ ಆಗೋಲ್ಲ ಇದೆಲ್ಲ. ಆ ಥರ ಇರ್ತಾರೆ ಈ ಅತ್ತೆ. ಅವಳು ನೋಡ್ತಾ ಇರ್ತಾಳೆ, ಆ ಸೊಸೆ ನೋಡೋಷ್ಟು ತುಂಬ ಹಿಂಸೆ ಕೊಡ್ತಾ ಇರ್ತಾರೆ. ಮನೆಯಲ್ಲಿರೋ ಕೆಲಸ ಎಲ್ಲ ಮಾಡಬೇಕು, ಒಂದು ಥರ ಮನೆ ಕೆಲಸದವ್ರನ್ನ ಮಾಡಿಬಿಟ್ಟಿರ್ತಾಳೆ. ಈ ಕಡೆ ಹೆಣ್ಮಕ್ಳು ಹಂಗೆ, ಆಕೆನೂ ಹಂಗೆ. ಒಂದು ಸತಿ ಅಂತಾಳೆ ಆ ಹೆಣ್ಮಗಳು, ಇವ್ರ ಚಿಕ್ಕ ಮಗಳು, ನಿನ್ನನ್ನು ತಂದಿರೋದು ಏನಕ್ಕೆ, ನೀನು ತಂದಿರೋದು ಏನಕ್ಕೆ, ಇದು ಕೆಳಗಡೆ ಒಬ್ಬರಿದ್ದಾರೆ, ಆಕೆ ಚಿಕ್ಕ ಮಗಳು ಅನ್ನೋದು ಈ ಮಾತು. ನಿನ್ನನ್ನು ತಂದಿರೋದು ಏನಕ್ಕೆ ಮನೆಗೆ ಅಂದ್ಬಿಟ್ಟು ಅಂತಾಳೆ. ಅವಳು ಸೊಸೆ ದೊಡ್ಡ ಮನೆಯಿಂದ ಬಂದಿರೋದು, ಚೆನ್ನಾಗಿರೋ ಮನೆಯಿಂದ ಬಂದಿರೋದು. ಇವಳು ಮೆಂಟಲ್ನ ಕಟ್ಕೊಂಡು ಹೋಗಿರ್ತಾಳೆ ದುಡ್ಡಿನ ಆಸೆಗೆ. ನಿನ್ನನ್ನು ತಂದಿರೋದು ಏನಕ್ಕೆ, ದೇವ್ರಾಣೆ ಮನೆ ಕೆಲಸದವ್ರನ್ನ ಹೆಂಗೆ ಟ್ರೀಟ್ ಮಾಡ್ತಾರೋ ಹಂಗೆ ಟ್ರೀಟ್ ಮಾಡ್ತಾ ಇದ್ದಿದ್ದು. ಸಂಬಂಧಿಕರು ಬಂದರೆ ಚೇಂಜ್ ಆಗಿಬಿಡೋದು. ಅದು ಎಲ್ಲಿ ಕಲ್ತಿರ್ತಾರೋ ಗೊತ್ತಿರೋದಿಲ್ಲ. ಹಿಂಗೆ ಯಾವಾಗ ಹೆಂಗೆ ತಿರುಗಬೇಕೋ ಹಂಗೆ ತಿರುಗಿಬಿಡ್ತಾರೆ. ಇದೆಲ್ಲ ಅನುಭವಗಳಾಗಿರೋರಿಗೆ ಗೊತ್ತಾಗುತ್ತೆ. ಈ ಥರ ಮಾಡ್ತಾ ಇರ್ತಾರೆ. ಈ ಸೊಸೆ ಮನೆಯವರು ಅವ್ರಿಗಿರೋದು ತಂದೆ ತಾಯಿ ಒಬ್ಬರೇ, ಯಾರೂ ಇರೋಲ್ಲ. ಆ ತಂದೆ ತಾಯಿ ಕೂಡ ಇವ್ರ ಮನೆಗೆ ಬರ್ದಿರೋಂಗೆ ಮಾಡಿಬಿಡ್ತಾರೆ. ಈ ಸೊಸೆಗೆ ಸಂಬಂಧಿಕರು ಯಾರು ಇರ್ತಾರೆ ಅವರು ಒಬ್ಬರು ಒಂದು ದಿವಸನೂ ಬಂದಿಲ್ಲ ಇದುವರೆಗೂ ಅವ್ರ ಮನೆಗೆ. ಅವ್ರ ಕಡೆಯವರೇ ಬರೋದು ಆ ಮನೆಗೆ. ಈ ಅತ್ತೆ ಇದ್ದಾರೆ ಅಲ್ವಾ, ಇವರು ಹೆಣ್ಮಕ್ಳು, ಇವರು ಈಕೆಗೆ ಸಪೋರ್ಟ್ಗೆ ಯಾರಿರ್ತಾರೆ ಆ ಬಳಗ ಮಾತ್ರ ಆ ಮನೆಗೆ ಬರೋದು. ಈಗಲೂ ಅಷ್ಟೇ, ಇಷ್ಟು ವರ್ಷ ಆಗಿದೆ ಮದುವೆ ಆಗಿ, ಆ ಸೊಸೆ ಮನೆಯವರು ಒಬ್ಬರು ಆ ಮನೆಗೆ ಕಾಲಿಕ್ಕಿಲ್ಲ. ಈ ಊರ ಹಬ್ಬ ಎಲ್ಲ ಮಾಡ್ತಾರೆ, ಆವಾಗ ಕೂಡ ಸಹ ಸೊಸೆ ತಂದೆ ತಾಯಿನ ಒಂದೇ ಸತಿನೇ ಕರೆದಿರೋದು. ಮದುವೆ ಆದಾಗಿಂದ ಒಂದೇ ಸತಿನೇ ಸೊಸೆ ತಂದೆ ತಾಯಿನ ಕರೆದಿರೋದು ಆ ಮನೆಗೆ. ಬಟ್ ಅವ್ರ ಆಸ್ತಿ, ಅವ್ರ ದುಡ್ಡೆಲ್ಲ ಇವಳಿಗೆ ಬೇಕು, ತಿನ್ನಬೇಕು. ಇವಳು ದುರಾಸೆ, ದನ ಪಿಶಾಚಿಗಳಂತಾರೆ ಅಲ್ವಾ, ಸೇಮ್ ಅದೇ ಅವರು. ನೋಡ್ತಾ ಇರ್ತಾರೆ ವಿಡಿಯೋ, ನೋಡಿ, ನೀವು ನೋಡಬೇಕು. ದನ ಪಿಶಾಚಿಗಳು ನನ್ನ ಎದುರಿಗೆ ಬಂದರೆ ಏನಾಗುತ್ತೋ ಕತೆ. ಈ ಥರ ಮಾಡ್ತಾ ಇರ್ತಾರೆ. ಆ ಮಗ ಬಂದರೆ ಈ ಥರ ಅವನು ಎಷ್ಟು ಹೇಳಿದ್ರು ಹೆಂಡ್ತಿನ ಬಿಟ್ಕೊಡ್ತಾ ಇರಲಿಲ್ಲ ಅಲ್ವಾ. ಮಗನ ಮೇಲೆ ತಿರುಗಿಬಿಡ್ತಾರೆ, ಮಗನ ಮೇಲೆ ಉಲ್ಟಾ. ಇವ್ರನ್ನ ಏನಾದರೂ ಮಾಡಿ ಕಳಿಸ್ಬಿಡಬೇಕು ಅಂತ ಕೊನೆಗೆ ಕಳಿಸ್ಬಿಟ್ರು. ಸತ್ಯವಾಗ್ಲೂ ಕಳಿಸ್ಬಿಟ್ರು. ಮೇಲಕ್ಕೆ ಕಳಿಸ್ಬಿಟ್ಟು ಅವನು ಸಂಪಾದಿಸಿರೋದು ಎತ್ಕೊಂಡು ಕೂತ್ಕೊಂಡು ಈ ದನಗಳು ತಿಂತಾರೆ ತಿಂದಂಗೆ. ದನಗಳಿಗೆ ಯಾಕೆ ಹೋಲಿಸ್ಬೇಕು ಅವ್ರನ್ನ? ಅವನ ಸಗಣಿಯೇ ಅವನದು ತೀರ್ಥ ತಿಂದ್ಕೊಂಡು ಕುಡ್ಕೊಂಡು ಆ ಸೊಸೆಗೂ ಆ ಮೊಮ್ಮಗನಿಗೂ ಈಗಲೂ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ, ಕೊಟ್ಕೊಂಡು ಬದುಕ್ತಾ ಇದ್ದಾರೆ. ಅವನು ಪಾಪ ನಾಯಿ ದುಡ್ದಂಗೆ ದುಡ್ದು ಇವ್ರನ್ನೆಲ್ಲ ಸಾಕಿ, ಇವ್ರನ್ನೆಲ್ಲ ಸಲಹಿ, ಹೆಂಡ್ತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ಹೆಂಡ್ತಿ ನನ್ನ ಮಕ್ಕಳು ಅಂತ ಹೋಗಿದ್ದೇ ಒಂದು ತಪ್ಪಾಗೋಯ್ತು ಅವನ ಜೀವನ.
ಇನ್ನು ಇಲ್ಲಿರೋ ಕಾರ್ಯಗಳನ್ನೆಲ್ಲ ಮುಗಿಸಿದ್ದ. ತನ್ನ ಅಕ್ಕ ತಂಗಿರಿಗೆ ಮದುವೆ, ಮಕ್ಕಳು, ನಾಮಕರಣಗಳು ಏನೇನು ಮಾಡಬೇಕೋ ಎಲ್ಲ ಮಾಡಿ ಬಿಸಾಕಿದ್ದ. ಇವ್ರಿಗೆ ಅಲ್ಲಿಗೂ ತೃಪ್ತಿ ಆಗಲಿಲ್ಲ. ಇನ್ನೂ ಈ ಈ ಸೊಸೆ ಇದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾಳೆ. ಇದು ಜಾಸ್ತಿ ಟೈಮ್ ಆಗುತ್ತೆ ನಾಳೆದು ನೋಡಿ.